ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ನಾವು ಅನ್ಕೊಂಡಂಗೆ ಕೆಲವು ಅಕ್ಷರಗಳ ಉಚ್ಚಾರಣೆ ಇರೋದಿಲ್ಲ. ಎಸ್ಪೆಷಲಿ ಕಾಂಬಿನೇಷನ್ಸ್ ಅಂದ್ರೆ ವಾವೆಲ್ ಕಾಂಬಿನೇಷನ್ಸ್. ಈಗ AEIOU ಅಂತ ಇರೋದು AEIO ಅಂತ ಆಗ್ಬೋದು, ಅಥವಾ AEIOU ಅಂತ ಆಗ್ಬೋದು. ಅಕ್ಷರಗಳು ಒಂದೇ ಇರುತ್ತೆ, ಆದ್ರೆ ಸ್ಪೆಲ್ಲಿಂಗ್ ಉಚ್ಚಾರಣೆ ಬೇರೆ ಇರುತ್ತೆ. ಅದು ಕಾಂಬಿನೇಷನ್ ಬಂದಾಗ, ಒಂದೊಂದು ಅಕ್ಷರಗಳು ಬಂದಾಗಲ್ಲ, ಬೇರೆ ಅಕ್ಷರಗಳ ಜೊತೆ ಸೇರಿದಾಗ ಏನಾಗುತ್ತೆ, ಅದರ ಉಚ್ಚಾರಣೆ ಇನ್ನೂ ವಿಚಿತ್ರವಾಗಿರುತ್ತೆ. ಅದು ನಮಗೆ ಬಹಳ ಕನ್ಫ್ಯೂಸ್ ಆಗುತ್ತೆ. ಸೊ ಈಗ ಅದನ್ನ ನಾವು ಯಾವ ತರ ಐಡೆಂಟಿಫೈ ಮಾಡೋದು, ಅದು ನೆನ್ಪಿಟ್ಕೊಳ್ಳೋದು ವಿಷಯ ಬಿಡಿ. ನೆನ್ಪಿಟ್ಕೊಳ್ಳೋದು ಪದೇ ಪದೇ ಓದೋದ್ರಿಂದ ನಮಗೆ ಅದು ನೆನಪಲ್ಲಿ ಇರುತ್ತೆ ಆಟೋಮೆಟಿಕ್ ಆಗಿ. ಬಟ್ ಐಡೆಂಟಿಫೈ ಮಾಡೋದು ಹೇಗೆ, ಗುರುತಿಸೋದು ಹೇಗೆ, ಫಸ್ಟ್ ಕರೆಕ್ಟಾಗಿ ಗುರುತಿಸೋಕೆ ನಮಗೆ ಗೊತ್ತಾದ್ರೆ ಆಮೇಲೆ ರೀಡಿಂಗ್ ಅಂಡ್ ರೈಟಿಂಗ್ ನಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾನು ನಿಮಗೆ ಸ್ಪೆಲ್ಲಿಂಗ್ ಪ್ಯಾಟರ್ನ್ ಫಸ್ಟ್ ನೋಡಿ. ಇದು ಎರಡು ತರ ಇರುತ್ತೆ. ಸ್ಪೆಲ್ಲಿಂಗ್ ಒಂದೇ ತರ ಇರುತ್ತೆ, ಉಚ್ಚಾರಣೆ ಬೇರೆ ಬೇರೆ ತರ ಇರುತ್ತೆ. ಇನ್ನೊಂದು ಕ್ಯಾಟಗರಿ ಏನು ಅಂತ ಹೇಳಿದ್ರೆ, ಉಚ್ಚಾರಣೆ ಬೇರೆ ಬೇರೆ ತರ ಅಲ್ಲ, ಉಚ್ಚಾರಣೆ ಒಂದೇ ಇರುತ್ತೆ, ಸ್ಪೆಲ್ಲಿಂಗ್ ಬೇರೆ ಬೇರೆ ತರ ಇರುತ್ತೆ. ಅದೆರಡೂ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಸಂಶಯಗಳು, ಡೌಟ್ಸ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ಯಾಟರ್ನ್ ಏನಿದೆ ನೋಡಿ, ಸೇಮ್ ಸ್ಪೆಲ್ಲಿಂಗ್. ನಾನು ಪದೇ ಪದೇ ಅದನ್ನೇ ಒತ್ತಿ ಹೇಳ್ತಾ ಇದ್ದೀನಿ, ಸೇಮ್ ಸ್ಪೆಲ್ಲಿಂಗ್. ಸ್ಪೆಲ್ಲಿಂಗ್ ಅಂದ್ರೆ ಏನು, ಕಾಗುಣಿತ ಅಂತ ಲೆಕ್ಕ ತಗೊಳ್ಳೋಣ. ಸ್ಪೆಲ್ಲಿಂಗ್ ಅಂದ್ರೆ ಅಕ್ಷರಗಳು, ಸೇಮ್ ಸ್ಪೆಲ್ಲಿಂಗ್ ಬಟ್ ಡಿಫ್ರೆಂಟ್ ಸೌಂಡ್ಸ್. ಸೇಮ್ ಸ್ಪೆಲ್ಲಿಂಗ್ ಅಂದರೆ AR ನಿಮಗೆ ಎಲ್ಲ ಪದದಲ್ಲೂ AR ಬಂದಾಗ ಒಂದೇ ಥರ ಸೌಂಡ್ ಬರುತ್ತಾ, ಇಲ್ಲ. ಓಕೆ, ಸೊ ಇದು ನೋಡಿದಾಗ ನಿಮಗೆ ನೋಡಿ, ಇಲ್ಲಿ ಓಕೆ, ಸೊ ಇಲ್ಲಿ ನೋಡಿ, ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ವಿ ಇನ್ನೊಂದ್ಸಲ ಹೇಳ್ತೀನಿ ನಾನು ನಿಮಗೆ. ಸೇಮ್ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಸೌಂಡ್. ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ಒಂದೇ ಥರ ಇರುತ್ತೆ ನೋಡೋಕ್ಕೆ, ಬೇರೆ ಬೇರೆ ಪದಗಳಲ್ಲಿ ಇರುತ್ತವೆ, ಆದರೆ ಒಂದೇ ಥರ ಇರೋ ಸ್ಪೆಲ್ಲಿಂಗ್ ಎಲ್ಲ ಕಡೆ ಒಂದೇ ಥರ ಬರೋದಿಲ್ಲ. ಅದು ಬೇಸಿಕ್ ಲೆವೆಲಲ್ಲಿ ಮಾತ್ರ ನಾವು A ಬಂದಾಗ ಅಂತ ಹೇಳಬೇಕು ಅಂತ ಹೇಳಿರ್ತೀವಿ. ಹೋಗ್ತಾ ಹೋಗ್ತಾ ಪದಗಳಲ್ಲಿ ಈಗ R ಇದ್ದರೆ A ವಾವೆಲ್ದು ಉಚ್ಚಾರಣೆ ಚೇಂಜ್ ಆಗುತ್ತೆ, ಏದು ಚೇಂಜ್ ಆಗುತ್ತೆ, ಈದು ಚೇಂಜ್ ಆಗುತ್ತೆ, IOU ಎಲ್ಲದು ಚೇಂಜ್ ಆಗುತ್ತೆ ಅಲ್ವಾ. ಸೊ ಈಗ ಇಲ್ಲಿ A ಇದೆ, ಪಕ್ಕದಲ್ಲಿ R ಇದೆ. ಇದರ ಅರ್ಥ ಏನು, R ಇರೋದ್ರಿಂದ ಏದು ಉಚ್ಚಾರಣೆ ಚೇಂಜ್ ಆಗಬೇಕು, ಹೌದಲ್ವಾ. ಓಕೆ, ಸೊ ಇಲ್ಲಿ ಏನಾಗಿದೆ ನೋಡಿ, AR ನೋಡ್ತಾ ಇದ್ದೀವಲ್ವ ನಾವು. ಇಲ್ಲೂ AR ಇದೆ, ಇಲ್ಲೂ AR ಇದೆ, ಇಲ್ಲೂ AR ಇದೆ. ಸೊ ಇವೆರಡು AR ಉಚ್ಚಾರಣೆ ಒಂದೇ ಥರ ಬರುತ್ತಾ? ಇವೆರಡದು ನೋಡಿ, ಇಲ್ಲಿ 3 ಅಕ್ಷರ ಇದೆ, 3 ತಗೊಳ್ಳೋಣ. TRA GRA, ಸಾರಿ TAR GAR DAR ಎಲ್ಲ. ಓಕೆ, ಈ 3 ಅಕ್ಷರಗಳದ್ದು ಉಚ್ಚಾರಣೆ ಒಂದೇ ಥರ ಬರುತ್ತಾ? ಇಲ್ಲಿ ನಾನು ಇದನ್ನು ಕನ್ನಡದಲ್ಲಿ ಬರೀಬೇಕಾದ್ರೆ ಆಲ್ಟರ್, ಕನ್ನಡದಲ್ಲಿ ಬರೀಬೇಕಾದ್ರೆ ಆಲ್ಟರ್. ಬಟ್ ಇಲ್ಲಿ ಟಾರ್ಗೆಟ್. ಓಕೆ, ಇದು ಟ ಇದೆ, ಇಲ್ಲಿ ಟಾ ಇದೆ, ಹೌದಾ. ಟಾ, ಆಲ್ಟರ್, ಟಾರ್ಗೆಟ್. ಅದೇ ಥರ ಇದು ಶುಗರ್, ಸಣ್ಣ ಗ ಇದೆ, ಗಾ ಇಲ್ಲ, ಶುಗರ್. ಇದು ಗಾರ್ಬೇಜ್. ಶುಗರ್, ಇಲ್ಲಿ ಸಣ್ಣ ಗ ಇದೆ, ಇಲ್ಲಿ ದೊಡ್ಡ ಗಾ ಇದೆ, ಗಾರ್ಬೇಜ್, ಶುಗರ್, ಗಾರ್ಬೇಜ್. ಅಕ್ಷರ ಕಾಂಬಿನೇಷನ್ ಒಂದೇ ಇದೆಯಲ್ವಾ, ರೈಟ್. ಇಲ್ಲೂ GAR ಇದೆ, ಇಲ್ಲೂ GAR ಇದೆ. ಬಟ್ ಇಲ್ಲಿ ಪದದ ಕೊನೆಯಲ್ಲಿ ಬಂದಿರೋದ್ರಿಂದ ಅದು ನಿಮಗೆ ಅಂತಾಗುತ್ತೆ. ಇದು ಪದದ ಸ್ಟಾರ್ಟಿಂಗಲ್ಲೇ ಇದೆ, ಅಂದರೆ
ಮಧ್ಯದಲ್ಲಿ ಒಂದು ಕಾನ್ಸನೆಂಟ್ ಇದೆ. GAR ಗಾರ್, TAR ಠಾರ್, DAR ಡಾರ್, MAR ಮಾರ್, CAR ಕಾರ್, ಈ ಥರ ಬರುತ್ತೆ. ಸೊ ಪದದ ಈಗ ನೋಡಿ ಇನ್ನೊಂದು ಪದ ಹೇಳಬೇಕಂದ್ರೆ ಮಾರ್ಚ್, ಆರ್ ಅಂತ ಬರ್ತಾ ಇದೆಯಾ, ಮರ್ ಅಂತ ಹೇಳ್ತಾ ಇಲ್ಲ, ಬಟ್ ಅದೇ ಕೊನೆಯಲ್ಲಿ ಬಂದರೆ ಮರ್ ಅಂತ ಹೇಳ್ತೀವಿ. ಓಕೆ, ಈಗ ಇಲ್ಲಿ ನೋಡೋಣ, ಇಲ್ಲೂ ಕೊನೆಯಲ್ಲೇ ಇದೆ. ಈಗ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಕೊನೆಯಲ್ಲಿದೆ, ಇದನ್ನು ಅರ್ ಅಂತ ಹೇಳ್ತಾ ಇದ್ದೀವಿ. ಈಗ ಇಲ್ಲಿ ನಾವು ಕೊನೆಯಲ್ಲಿ ARನ ಹೆಂಗೆ ಯೂಸ್ ಮಾಡ್ತಾ ಇದ್ದೀವಿ, ಬರೀ AR ತಗೊಳ್ಳೋಣ, ಅರ್. ಇದು ಸೇಮ್ ಇದೆ, ಆರ್, ಗೊತ್ತಾಗ್ತಿದೆಯಲ್ವಾ, ಆರ್. ಈಗ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿ ಕೊನೆಯಲ್ಲಿ ಬಂದಿರೋದ್ರಿಂದ ಅರ್ ಅಂತ ಹೇಳಬೇಕು ಅಂತ. ಆದರೆ ಕೆಲವು ಪದದಲ್ಲಿ ಕೊನೆಯಲ್ಲಿ ಬಂದ್ರೂ ಅದನ್ನು ಆರ್ ಅಂತಾನೆ ಹೇಳಬೇಕು. ಅದು ಯಾವ್ದು ಅಂತ ನೋಡಿ. ಈಗ ಇಲ್ಲಿ ನಾವು ಕಾರ್ ಅಂತ ಹೇಳ್ತೀವಿ, ಇದನ್ನ ಕಾರ್. ಇಲ್ಲಿ ಸಿ ಬಿಟ್ಬಿಡಿ, AR ಏನಾಗುತ್ತೆ, ARದು ಉಚ್ಚಾರಣೆ ಆರ್. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿದೆ, ಅಲ್ಲೂ ಆರ್. ಓಕೆ, ಸ್ಟಾರ್ಟಿಂಗಲ್ಲಿ ಬಂದರೂ ಆರ್ ಅಂತ ಹೇಳಬೇಕು, ಕೊನೆಯಲ್ಲಿ ಬಂದರೂ ಆರ್ ಅಂತ ಹೇಳಬೇಕು. ಹೇಗೆ? ಸೊ ಕೊನೆಯಲ್ಲಿ ಓಕೆ, ಒಂದು ಬ್ರೇಕ್ ತೊಗೊಳ್ಳೋಣ, ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ. ಆಲ್ರೈಟ್, ಗೊತ್ತಾಯ್ತಲ್ಲ. ಇಲ್ಲಿ ಈಗ ಇದ್ರ ಪ್ರಕಾರ ನೋಡಿದ್ರೆ ಇಲ್ಲಿ ನಾನೇನು ಹೇಳಿದೆ, ಕೊನೆಯಲ್ಲಿ ಬಂದಿದೆ ಅರ್ ಅಂತ ಹೇಳಿ, ಇಲ್ಲಿ ಸ್ಟಾರ್ಟಿಂಗಲ್ಲೇ ಬಂದಿದೆ ಆರ್ ಅಂತ ಹೇಳಿ ಅಂತ ಹೇಳಿದೆ. ಓಕೆ, ಬಟ್ ಇಲ್ಲಿ ಕೊನೆಯಲ್ಲೂ ಆರ್ ಅಂತ ಬಂದಿದೆ, ಸ್ಟಾರ್ಟಿಂಗಲ್ಲೂ ಆರ್ ಅಂತ ಬಂದಿದೆ. ಸೊ ಇದು ಹೆಂಗೆ ನಾವು ಐಡೆಂಟಿಫೈ ಮಾಡೋದು ಏನಿಲ್ಲ, ಜಾಸ್ತಿ ವರ್ಡ್ಸ್ ಇಲ್ಲ. ಕೊನೆಯಲ್ಲಿ ಕಾಮನ್ ಆಗಿ ನಿಮಗೆ ಕೊನೆಯಲ್ಲಿ ಬರುವಂಥದ್ದು, ಕೊನೆಯಲ್ಲಿ ನೀವು ಅರ್ ಅಂತ ಹೇಳುವಂಥದ್ದು, ಇದು ಕಾಮನ್ ಆಗಿ ನಿಮಗೆ 2 ಸಿಲೆಬಲ್ ಆಗಿರುತ್ತೆ. ಅಂದರೆ ದೊಡ್ಡ ಪದ ಒಂದಕ್ಕಿಂತ ಜಾಸ್ತಿ ಸಿಲೆಬಲ್ ಇರುತ್ತೆ ಅಲ್ಲಿ. ಆಲ್ಟರ್, ಶುಗರ್, ಬೆಗರ್, ಕುಗರ್, ವಿನೆಗರ್, ವಲ್ಗರ್. ಸೊ 2 ಸಿಲೆಬಲ್ ಇರುತ್ತೆ ಅಲ್ಲಿ. ಇಲ್ಲಿ ಸಿಂಗಲ್ ಸಿಲೆಬಲ್ ಇರುತ್ತೆ ಕಾಮನ್ ಆಗಿ. ಎಕ್ಸೆಪ್ಷನ್ ಇರುತ್ತೆ ಇಲ್ಲಿ, ಕಾರ್ 3 ಅಕ್ಷರ, ಬಾರ್, ಸ್ಟಾರ್, ಸಿಗಾರ್, ರೈಡಾರ್, ಟಾರ್, ಈ ಥರ ಸಣ್ಣ ಸಣ್ಣ ಪದಗಳೇ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡಿ, ಸಿಗಾರ್ ಮತ್ತು ರೈಡಾರ್ ಇದು ಎಕ್ಸೆಪ್ಷನ್. ಇಲ್ಲಿ 2 ಸಿಲೆಬಲ್, ಅದರಲ್ಲೂ 2 ಸಿಲೆಬಲ್ ಇದೆ. ಓಕೆ, ಸೊ ಇವು ಎಕ್ಸೆಪ್ಷನ್ ಇದು. ಇನ್ನು ಸ್ಟಾರ್ಟಿಂಗಲ್ಲಿ ಬರುವಂಥದ್ದು ಇಲ್ಲಿ ನೋಡಿ, ಟಾರ್, ಫಾರ್, ಜಾರ್, ವಾರ್, ಅಫಾರ್, ಇವೆಲ್ಲ ಸಣ್ಣ ಸಣ್ಣ ಪದಗಳು. ಸೊ ಸೋನಾರ್ ಎಕ್ಸೆಪ್ಷನ್ ಇದು. ಸೋನಾರ್, ಸ್ಕಾರ್, ಗಿಟಾರ್, ಸೆಮಿನಾರ್, ಫಾರ್, ಸ್ಪಾರ್, ಚಾರ್. ಕೊನೆಯಲ್ಲಿ ನಿಮಗೆ ಆರ್ ಅಂತ ಬರುವಂಥ ಪದಗಳು ಇಷ್ಟೇ. ಕೊನೆಯಲ್ಲಿ ಆರ್ ಅಂತ ಬರುವಂಥದ್ದು. ಕೊನೆಯಲ್ಲಿ ಅರ್ ಅಂತ ಬರೋ ಪದಗಳು, ಕೊನೆಯಲ್ಲಿ ಅರ್, ಲಾಂಗ್ ಅಲ್ಲ, ಅರ್ ಅಂತ ಬರೋ ಪದಗಳು ಜಾಸ್ತಿ ಇದೆ ನೋಡಿ. ಸೊ ಕೊನೆಯಲ್ಲಿ ಅರ್ ಅಂತ ಬರೋ ಪದಗಳು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಒಂದು LAR ಇರುತ್ತೆ, LAR ಇರುತ್ತೆ. ಇಲ್ಲಾಂದರೆ LAR ವರ್ಡ್ಸೇ ಜಾಸ್ತಿ ಇರೋದು ನೋಡಿ, ಅಂದರೆ ಅರ್ ಅಂತ ಹೇಳೋದು. ನಾವು DAR 1 2 ಇರುತ್ತೆ ಅಷ್ಟೇ. GAR 1, GAR 1 2 3 4 5, ಟಾರ್ 1 2 ಇರಬೇಕಷ್ಟೇ. ಸೊ LAR ಜಾಸ್ತಿ ಇರುತ್ತೆ. ಆ LAR ಬಂದಾಗ ನಾವು ಲಾರ್ ಅಂತ ಹೇಳಬಾರ್ದು, ಲರ್. ಓಕೆ, ಉದಾಹರಣೆಗೆ ಇದು ಪೋಲಾರ್ ಅಲ್ಲ, ಸೋಲಾರ್. ಇದನ್ನು ಸೋಲಾರ್ ಅಂತ ಮಿಸ್ಪ್ರೊನೌನ್ಸ್ ಮಾಡ್ತಾರೆ. ಸೋಲಾರ್ ಅಲ್ಲ, ಸೋಲರ್, ಪೋಲರ್, ಆ್ಯಂಗ್ಯುಲರ್, ಲರ್. ಸೊ LAR ಬಂದಾಗ ಲರ್ ಅಂತ ಹೇಳಬೇಕು. ಈ ವರ್ಡ್ಸನ್ನು ನಾವು ಬಾಯ್ಪಾಠ ಮಾಡಿಕೊಂಡ್ರೆ ಸಾಕು. ಅದನ್ನು ಕೊನೆಯಲ್ಲಿ ಆರ್ ಅಂತ ಯೂಸ್ ಮಾಡುವಂಥದ್ದು ಇದು. ಇನ್ನು ಸ್ಟಾರ್ಟಿಂಗಲ್ಲೇ ಆರ್ ಅಂತ ಬರೋ ಪದಗಳು ಇದು ನೋಡಿ. AR ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಆಯಿತು ಅಂದರೆ AR, ARC, ಆರ್ಕ್, ARCH, ಆರ್ಚ್, ಆರ್ಚರ್, ಆರ್ಕ್ಟಿಕ್, ಆರ್ಮಿ, ಆರ್ಟ್. ಸೊ ಸ್ಟಾರ್ಟಿಂಗಲ್ಲೇ ನಿಮಗೆ AR ಬಂತು ಅಂತ ಹೇಳಿದ್ರೆ ಇಟ್ ಈಸ್ 95% ನಿಮಗೆ ಆರ್ ಅಂತಲೇ ಬರುತ್ತೆ. 95% ಆರ್ ಅಂತ ಬರುತ್ತೆ. ಇನ್ನು 5% ನಿಮಗೆ ಅರ್ ಅಂತ ಬರುತ್ತೆ. ಅದು ಹೆಂಗೆ, ಪಕ್ಕದಲ್ಲಿ ನಿಮಗೆ ವಾವೆಲ್ ಇದ್ರೆ, ಅಂದರೆ ಇಲ್ಲಿ ART, ಆರ್ಟ್, ARM, ಆರ್ಮಿ,
ಸೊ ಇಲ್ಲಿ ಎ ಆರ್ ಆರ್ಕ್. ಸೊ ಇಲ್ಲೇನಿದೆ ನಿಮಗೆ ವಾವೆಲ್ ಎ ಆರ್ ಪ್ಲಸ್ ಕಾನ್ಸನೆಂಟ್ ಇದೆ. ಎ ಆರ್ ಪ್ಲಸ್ ಕಾನ್ಸನೆಂಟ್ ಇರಬೇಕಾದ್ರೆ ನಾವು ಆರ್ ಅಂತಲೇ ಯೂಸ್ ಮಾಡ್ತೀವಿ. ಎ ಆರ್ ಪ್ಲಸ್ ವಾವೆಲ್ ಇದ್ದರೆ, ಎ ಆರ್ ಪ್ಲಸ್ ವಾವೆಲ್ ಇದ್ದರೆ, ಉದಾಹರಣೆಗೆ ಇಲ್ಲಿ ಎ ಆರ್ ಇದೆ, ವಾವೆಲ್ ಇದೆ, ಇದನ್ನು ನಾವು ಆರ್ ಅಂತ ಹೇಳಲ್ಲ, ಇದನ್ನು ನಾವು ಆಮೇಲೆ ಆರ್ ಐ ಸೇರಿಸ್ಕೊಳ್ತೀವಿ, ಅರೈಸ್. ಓಕೆ, ಸೊ ಎ ಆರ್ ಆದಮೇಲೆ ಸಿ ಇದ್ದರೆ, ಸಾರಿ ಕಾನ್ಸನೆಂಟ್, ಸಿ ಅಂದರೆ ಕಾನ್ಸನೆಂಟ್ ಇದ್ದರೆ ಇಟ್ ಈಸ್ ಆಲ್ವೇಸ್ ಆರ್. ಎ ಆರ್ ಆದಮೇಲೆ ವಾವೆಲ್ ಇದ್ದರೆ, ಫಾರ್ ಎಕ್ಸಾಂಪಲ್ ಎ ಆರ್ ಆದಮೇಲೆ ವಾವೆಲ್ ಇದೆ, ಅರೈಸ್. ಇದು ಎ ಆರ್ನ ಬಿಟ್ಬಿಟ್ಟು ನಾವು ಎ ಸಪ್ರೇಟಾಗಿ ಓದ್ತೀವಿ, ಅರೈಸ್, ಅರೋಮ. ಓಕೆ, ಆಮೇಲೆ ಎ ಆರ್ ಇನ್ನೊಂದು ಯಾವುದು, ಅರೋಸ್. ಇಲ್ಲಿ ಈ ಆರ್ ಓನ ಕ್ಲಬ್ ಎರಡೂ ಕಂಬೈನ್ ಮಾಡ್ತೀವಿ, ಈ ಎನ ಸಪ್ರೇಟ್ ಮಾಡಿಬಿಡ್ತೀವಿ. ಇದು ಏನ ಅಂತ ಹೇಳಿ ಇವೆರಡು ತಗೊಂಡು ರೋ, ಇಲ್ಲಿ ರೋ ಆಗುತ್ತೆ. ಇಲ್ಲಿ ನಾವು ಆರ್ ಅಂತ ಎ ಮತ್ತು ಆರ್ ಒಟ್ಟಿಗೆ ತಗೊಳ್ಳೋದಿಲ್ಲ, ಯಾಕೆಂದರೆ ಆರ್ ಪಕ್ಕದಲ್ಲಿ ಮತ್ತೊಂದು ವೊವೆಲ್ ಇದೆ. ಆರ್ ಪಕ್ಕದಲ್ಲಿ ಒಂದು ವೊವೆಲ್ ಇದ್ದರೆ ಸೊ ಆರ್ ಅದ್ರ ಜೊತೆಗೆ ಸೇರಿಕೊಳ್ಳುತ್ತೆ. ಅರೋಸ್, ಅರೈವ್. ಅರೈವ್ ನೋಡಿ ಇನ್ನೊಂದು ಪದ, ಇಲ್ಲಿ ಎ ಆರ್ ಇದೆ, ಇಲ್ಲೊಂದು ಆರ್ ಇದೆ, ಬಟ್ ಇದರಲ್ಲಿ ಒಂದು ಎ ಆರ್ ಸೈಲೆಂಟ್ ಆಗಿರುತ್ತೆ ಅಂತ ನಾನು ಹೇಳಿದೆ. ಎರಡು ಅಕ್ಷರಗಳು ಒಂದೇ ಥರ ಇರೋ ಅಕ್ಷರಗಳು ಬಂದರೆ ಒಂದು ಸೈಲೆಂಟ್ ಆಗಿದೆ. ಸೊ ಇದರಲ್ಲಿ ಒಂದು ಸೈಲೆಂಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಅವಾಗ ಇಲ್ಲಿ ಪಕ್ಕದಲ್ಲಿ ಆರ್ ಆದಮೇಲೆ ಐ ಇದೆಯಲ್ವಾ, ಸಿ ಇ ಆರ್ ಏನು ಮಾಡುತ್ತೆ, ಐ ಜೊತೆ ಸೇರ್ಕೊಂಡ್ಬಿಡುತ್ತೆ, ಇದು ಎ ಬಂದು ಒಂಟಿಯಾಗಿಬಿಡುತ್ತೆ. ಹಾಗಾಗಿ ಆರ್ ಆಗಲ್ಲ. ಆರ್ ಮತ್ತು ಎ ಮತ್ತು ಆರ್ ಒಟ್ಟಿಗೆ ಇದ್ದಾಗ ಮಾತ್ರ ಅದು ಆರ್ ಅಂತ ಸೌಂಡ್ ಆಗುತ್ತೆ. ಎಲ್ಲಿ, ಸ್ಟಾರ್ಟಿಂಗಲ್ಲಿ, ಕೊನೆಯಲ್ಲಿ ಸೌಂಡ್ ಆಗುತ್ತೆ ಒಂದಷ್ಟು ವರ್ಡ್ಸಲ್ಲಿ. ಕೊನೆಯಲ್ಲಿ ಎ ಆರ್ ಬಂದಾಗ ಅರ್ ಅಂತ ಬರೋದು ಎಲ್ಲಿ, ಬಹಳ ವರ್ಡ್ಸಲ್ಲಿ. ಅದು ಎಲ್ ಎ ಆರಲ್ಲಿ ಕೊನೆ ಆಗುವಂಥ ವರ್ಡ್ಸಲ್ಲಿ ಜಾಸ್ತಿ ಬರುತ್ತೆ. ಇನ್ನು ಜಾಸ್ತಿ ಬೇರೆ ಟಿ ಎ ಆರ್ ಭಾಳ ಕಡಿಮೆ ವರ್ಡ್ಸು, ಒಂದೇ ಎರಡು ಇರುತ್ತೆ ಅಷ್ಟೇ, ಆ ಥರ. ಓಕೆ, ಸೊ ಇದೆಲ್ಲ ಕನ್ಸಿಡರ್ ಮಾಡ್ಕೋಬೇಕು. ಇದೆಲ್ಲ ನೀವು ಸ್ಟಡಿ ಮಾಡಿದಾಗ ಏನಾಗುತ್ತೆ, ಮತ್ತು ಓದಬೇಕಾದ್ರೆ ಅದು ನಿಮಗೆ ಸಪೋರ್ಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಓಕೆ, ಓದಬೇಕಾದ್ರೆ ಡೌಟ್ ಬಂದಾಗ ನಿಮಗೆ ಈ ಥರ ಪ್ಯಾಟ್ರನ್ ಇದೆ ಅಂತ. ಇಲ್ಲಾಂದರೆ ಓದಬೇಕಾದ್ರೆ ಏನು ಗೊತ್ತಿಲ್ಲ ಅಂದರೆ ಏನಾಗುತ್ತೆ, ಇದ್ಯಾಕೆ ಹಿಂಗೆ, ಇದ್ಯಾಕೆ ಹಾಗೆ, ಅದರಲ್ಲೇ ತಲೆ ಕೆಡಿಸ್ಕೊಂಡು ಮತ್ತೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋತೀರ. ಗೊತ್ತಿದ್ದರೆ ಹೌದು, ಓಕೆ ಮುಂದಕ್ಕೆ ಹೋಗೋಣ, ಇದನ್ನು ಪ್ರಾಕ್ಟೀಸ್ ಮಾಡೋಣ, ಆ ಒಂದು ಕಾನ್ಫಿಡೆನ್ಸು ಬೆಳೀತಾ ಹೋಗುತ್ತೆ. ಓಕೆ, ರೈಟ್. ಇನ್ಯಾವುದು ಹೇಳಬೇಕು ಅಂತಿದ್ದೆ ನಾನು. ನೆಕ್ಸ್ಟು ಪ್ಯಾಟ್ರನ್ ಇದಾಯ್ತಾ? ಹಾಂ, ಮ್ಯೂಟ್ ಮಾಡ್ಕೊಳ್ಳಿ ಯಶೋಧ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಯಾರಿಗೆ ನಿಧಾನ ಕೇಳಿಸ್ತದೆ ಒಂದು ಸ್ವಲ್ಪ ಲೆಫ್ಟಾಗಿ ಜಾಯ್ನ್ ಆಗ್ರಿ. ಓಕೆ, ಹಾಂ, ನೆಕ್ಸ್ಟ್. ಓಕೆ,